ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿದ್ದಾರೆ. ತಮ್ಮೆಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಳುವತ್ತ ನಾನು ಈ ರೀತಿ ಯೋಜನೆಗಳನ್ನು ತರ್ತೇನೆ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇನೆ, ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಅವರ ಸಚಿವ ಸಂಪುಟವು ಒಂದು ಹಂತದಲ್ಲಿ ಸಿದ್ಧವಾಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ 13 ಜನ ಸಚಿವರಿದ್ದಾರೆ. ಸಚಿವರೆಲ್ಲರಿಗೂ ಕೂಡ ಖಾತೆ ಹಂಚಿಕೆ ಆಗಿದೆ. ಖಾತೆ ಹಂಚಿಕೆ ಆಗಿದ್ರೂ ಕೂಡ ಕೆಲವರಿಗೆ ಅಸಮಾಧಾನ ಇದ್ದು ಅವರ ಖಾತೆಯನ್ನು ವಹಿಸಿಕೊಳ್ತಾ ಇಲ್ಲ. ಕೆಲಸವನ್ನೇ ಕೆಲ ಸಚಿವರು ಆರಂಭ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ಈಗ ಮೊದಲ ಪಟ್ಟಿ ಏನು ಸಿದ್ಧವಾಗಿದೆಯಲ್ಲ, 13 ಜನರ ಪೈಕಿ ಸಚಿವರಿಗೆ ಖಾತೆ ಹಂಚಿಕೆಯಲ್ಲಿ ಶಿಕ್ಷಣ ಖಾತೆ ಯಾರಿಗೆ ಅನ್ನುವಂಥದ್ದನ್ನೇ ಇಲ್ಲ. ಅಂದರೆ ಪ್ರಸ್ತುತವಾಗಿ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವರೇ ಯಾರೂ ಇಲ್ಲ. ಶಿಕ್ಷಣ ಸಚಿವರೇ ಕರ್ನಾಟಕ ರಾಜ್ಯಕ್ಕೆ ಈ ಕ್ಷಣಕ್ಕೆ ಇಲ್ಲ. ಈ ಮಧ್ಯೆ ಜೂನ್ 10 ಇವತ್ತು ತಾರೀಕು ಶಾಲೆ ಆರಂಭವಾಗಿ 10 ದಿನಗಳು ಕಳೆದಿದೆ. ರಾಜ್ಯದಲ್ಲಿ ಸ್ಕೂಲ್ಗಳೇನು ಆರಂಭ ಆಯ್ತಲ್ಲ, 10 ದಿನ ಆಗಿದೆ. ಸ್ಕೂಲ್ಗಳ ಆರಂಭ ಆಗಿದ್ರೂ ಕೂಡ 10 ದಿನ ಆಗಿದ್ರೂ ಕೂಡ ವಿದ್ಯಾರ್ಥಿಗಳಿಗೆ ನೋಟ್ ಬುಕ್ಸ್ ವಿತರಣೆ ಆಗಿಲ್ಲ. ಯಾರಿಗೂ ಕೂಡ ಓದ್ಕೊಳ್ಳೋದಕ್ಕೆ ಬರ್ಕೊಳ್ಳೋದಕ್ಕೆ ಪುಸ್ತಕಗಳ ವಿತರಣೆ ಆಗಿಲ್ಲ. ಅದರ ಜೊತೆಗೆ ಅವರು ಧರಿಸುವಂತಹ ಸಮವಸ್ತ್ರ ಯೂನಿಫಾರ್ಮ್ಸ್ ಕೂಡ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ರಾಜ್ಯದಲ್ಲಿ ಶಿಕ್ಷಣ ಸಚಿವರೇ ಇಲ್ಲ. ಶಿಕ್ಷಣ ಇಲಾಖೆ ಕೆಲಸನೇ ಮಾಡ್ತಾ ಇಲ್ಲ. ಇನ್ಯಾವ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ? ಇವರುಗಳ ಅಧಿಕಾರದ ಲಾಲಸೆಗೆ, ಇವರುಗಳ ಕುರ್ಚಿ ಕಿತ್ತಾಟದಲ್ಲಿ ಏನೋ ಬದಲಾವಣೆ ಮಾಡಿದ್ರು. ರಾಜ್ಯದಲ್ಲಿ ಬಹುದೊಡ್ಡ ಬದಲಾವಣೆ ರಾಜಕೀಯದಲ್ಲಿ ಆಯಿತು. ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳಾದರು. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಬಂದರು. ಅದರಲ್ಲಿ ಸಚಿವ ಸಂಪುಟವನ್ನು ಸೇರಬೇಕು ಅನ್ನುವಂಥ ಲಾಬಿಯೇ ಬಹಳಷ್ಟು ದೊಡ್ಡದಾಗಿ ನಡೀತು. ದೆಹಲಿ ಕಡೆಗೆ ಹೋದರು, ಅವರವರ ಆಪ್ತರನ್ನ ಭೇಟಿಯಾದರು, ಒಂದು ರೀತಿ ಶಿಫಾರಸುಗಳನ್ನು ಮಾಡಿಸಿದ್ರು. ಪಟ್ಟಿ ಸಿದ್ಧವಾಯಿತು, 13 ಜನ ಬಂದರು. ಅದಾದ ನಂತರ ಒಂದು ಕಡೆ ಶಾಸಕರುಗಳಿಗೆ ಸಚಿವರಾಗಬೇಕು ಅನ್ನುವಂಥ ಆಸೆ, ಸಚಿವ ಸ್ಥಾನ ಸಿಕ್ಕಿರುವಂಥ ಸಚಿವರುಗಳಿಗೆ ತಮಗೆ ಬೇಕಾಗಿರುವಂತಹ ಖಾತೆ ಸಿಗಲಿಲ್ಲ ಅನ್ನುವಂಥ ಅಸಮಾಧಾನಗಳು. ಖಾತೆ ವಹಿಸಿದ್ರೂ ಕೂಡ ಅದನ್ನು ನಿಭಾಯಿಸುವತ್ತ ಅವರುಗಳ ಅಸಮಾಧಾನ, ರಾಜೀನಾಮೆ, ಇನ್ನೊಂದು ಮತ್ತೊಂದು ನಾಟಕಗಳನ್ನು ನೋಡ್ತಾ ಇದ್ದೇವೆ. ಈ 13 ಸಚಿವರ ಪೈಕಿ ಶಿಕ್ಷಣ ಖಾತೆ ಯಾರಿಗೂ ಕೊಟ್ಟಿಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿದ್ದರು. ಅವರು ಮಾಡಿದಂಥ ತೀರ್ಮಾನಗಳು, ನಿರ್ಧಾರಗಳನ್ನ ಎಲ್ಲವೂ ಕೂಡ ನೋಡಿದ್ದಾರೆ. ರಾಜ್ಯದ ಜನ ನೋಡಿದ್ದಾರೆ. ಪೋಷಕರು ಯಾವ ರೀತಿ ಮಾತಾಡಿದ್ರು, ವಿದ್ಯಾರ್ಥಿಗಳ ಬಾಳೆ ಹೇಗಿತ್ತು. ಇವರು ಶಿಕ್ಷಣ ಸಚಿವರಾಗಿದ್ದುಕೊಂಡು ಒಂದು ಕಡೆ 10th ಎಕ್ಸಾಮ್ಸ್ ಟೈಮಲ್ಲಿ ಹಿಂದಿ ಎಕ್ಸಾಮ್ಸ್ ಬೇಕಾ ಬೇಡವಾ, ಇನ್ನೊಂದು ಮತ್ತೊಂದು ತೃತೀಯ ಭಾಷೆ, ಬರೀ ಇಂಥ ಕನ್ಫ್ಯೂಷನ್ಸ್ ನಿರ್ಧಾರಗಳನ್ನೇ ಕೈಗೊಂಡು ಹೀಗೆಯೇ ಇವರು ಶಿಕ್ಷಣ ಇಲಾಖೆಯನ್ನು ಮುಂದೂಡ್ಬಿಟ್ರು. ಒಂದು ಉತ್ತಮವಾದಂಥ ಯೋಜನೆಯನ್ನ ಮಧು ಬಂಗಾರಪ್ಪ ಅವರು ಕೊಡಲಿಲ್ಲ. ಈ ಮಧ್ಯೆ ಈ ಬಾರಿಯೂ ಮಧು ಬಂಗಾರಪ್ಪ ಅವರನ್ನ ಡಿ.ಕೆ.ಶಿ ಅವರ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಆಗ್ರಹಗಳು, ಅವರ ಬೆಂಬಲಿಗರ ಪ್ರತಿಭಟನೆ, ಅವರಿಗೆ ಈಡಿಗ ಸಮುದಾಯದಿಂದ OBCಗೆ ಬರ್ತಾರೆ, ಅವರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದಷ್ಟು ಲಾಬಿ ನಡೀತಾ ಇದೆ. ಮಧು ಬಂಗಾರಪ್ಪ ಅವರಿಗೆ ಈ ಬಾರಿ ಅವಕಾಶ ಮಾಡಿಕೊಡುತ್ತಾ ಹೈಕಮಾಂಡ್ ಗೊತ್ತಿಲ್ಲ. ಇನ್ನೂ ಕೂಡ ತೀರ್ಮಾನವನ್ನು ಹೈಕಮಾಂಡ್ ಕೈಗೊಳ್ಳಬೇಕು. ಅದೆಲ್ಲವೂ ಹಾಳಾಗೋಗ್ಲಿ. ಇವರ ಸರ್ಕಾರವೇ ಟೇಕ್ ಆಫ್ ಆಗಿಲ್ವಲ್ಲ, ಕೆಲಸವೇ ನಡೀತಾ ಇಲ್ವಲ್ಲ, ಯಾವ ಇಲಾಖೆ ಕೆಲಸ ಮಾಡ್ತಾ ಇದೆ? ಇನ್ನೊಂದೆಡೆ ಸ್ಕೂಲ್ಸ್ ಶುರುವಾಗಿದೆ. ಮಕ್ಕಳಿಗೆ ಪಠ್ಯಪುಸ್ತಕ ಕಳಿಸ್ಕೊಡ್ಬೇಕು, ನೋಟ್ ಪುಸ್ತಕ ಕಳಿಸ್ಕೊಡ್ಬೇಕು, ಯೂನಿಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಆಗಬೇಕು, ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಇರುತ್ತೆ, ಇನ್ನೊಂದು ಮತ್ತೊಂದು. ಶಿಕ್ಷಣ ಇಲಾಖೆಯಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ. ವಿದ್ಯಾರ್ಥಿಗಳ ಜೀವನ ರೀ, ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರ ಜೀವನದ ಜೊತೆಗೆ ನೀವ್ಯಾಕೆ ಆಟ ಆಡ್ತೀರಾ? ನಿಮ್ಮ ಅಧಿಕಾರದ ಆಸೆಗೆ, ನಿಮ್ಮ ಅಧಿಕಾರ ಬೇಕು, ಕೂತ್ಕೊಳ್ಬೇಕು, ನಮಗೆ ಅದು ಬೇಕು, ಇದು ಬೇಕು, ದುಡ್ಡು ಮಾಡ್ಕೊಳ್ಬೇಕು. ನಿಮ್ಮ ರಾಜಕೀಯಕ್ಕೆ ಮಕ್ಕಳ ಜೀವನದ ಜೊತೆ ನೀವುಗಳು ಯಾಕೆ ಆಟ ಆಡ್ತಾ ಇದ್ದೀರಾ? ಡಿ.ಕೆ. ಶಿವಕುಮಾರ್ ಅವರೇ, ತಾವು ಮುಖ್ಯಮಂತ್ರಿ ಇದ್ದೀರಾ, ಗಮನ ಹರಿಸಬೇಕು. ಇಷ್ಟೆಲ್ಲ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಸ್ಕೂಲ್ಸ್ ಶುರುವಾಗಿದೆ, ನೋಟ್ ಬುಕ್ಸ್ ಕೊಟ್ಟಿಲ್ಲ, ಯೂನಿಫಾರ್ಮ್ಸ್ ಕೊಟ್ಟಿಲ್ಲ, ಪಠ್ಯಪುಸ್ತಕ ಕೊಟ್ಟಿಲ್ಲ. ಹೇಗೆ ಮಾಡಬೇಕು ಅವ್ರ ಶಾಲೆಗಳನ್ನ? ಹೇಗೆ ವಿದ್ಯಾಭ್ಯಾಸ ಮಾಡಬೇಕು ಮಕ್ಕಳು? ನೀವೇನೋ ಪಾಸ್ ಏನೋ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರಿ. ಪಾಸ್ ಕೊಡಿ ಸ್ವಾಮಿ, ಅದ್ರ ಜೊತೆಗೆ ಪಠ್ಯಪುಸ್ತಕನೂ ಕೊಡಿ, ನೋಟ್ ಬುಕ್ಸ್ ಕೊಡಿ, ಯೂನಿಫಾರ್ಮ್ಸ್ ಕೊಡಿ. ಮೊದಲು ಶಿಕ್ಷಣ ಸಚಿವರನ್ನು ನೇಮಕ ಮಾಡ್ಕೊಳ್ಳಿ. ನಿಮಗೆ 2ನೇ ಪಟ್ಟಿ ಯಾವಾಗ ನಿರ್ಧಾರ ಆಗುತ್ತೆ ಗೊತ್ತಿಲ್ಲ. ಮೋಸ್ಟ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆದಮೇಲೆ, MLC ಎಲೆಕ್ಷನ್ಸ್ ಆದಮೇಲೆ, ರಾಜ್ಯಸಭಾ ಎಲೆಕ್ಷನ್ಸ್ ಆದ ಮೇಲೆ ಸಚಿವ ಸಂಪುಟದ ವಿಸ್ತರಣೆ ಅಂತ ಹೈಕಮಾಂಡ್ನಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ. 2ನೇ ಪಟ್ಟಿಗೆ ಯಾರು ಬೇಕು, ಯಾರು ಬೇಡ, ಇದೆಲ್ಲ ಚರ್ಚೆ ಮಧ್ಯೆ ತಾವು ಯಾರನ್ನು ತಗೋತೀರಾ? ಯಾರಿಗೆ ಕೊಟ್ಟರೆ ಅವರು ಸೂಕ್ತವಾಗಿ ಸಮರ್ಥವಾಗಿ ಶಿಕ್ಷಣ ಇಲಾಖೆಯನ್ನು ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ನೋಡಿಕೊಂಡು ಮೊದಲಿಗೆ ನಿಮ್ಮ ಸಂಪುಟದಲ್ಲಿ ಶಿಕ್ಷಣ ಸಚಿವರನ್ನು ನೇಮಕಾತಿ ಮಾಡ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ ಅವರೇ, ಮಕ್ಕಳಿಗೆ ಸರಿಯಾದಂಥ ವಿದ್ಯಾಭ್ಯಾಸ ಕೊಡಿಸುವತ್ತ ಶಿಕ್ಷಣ ಇಲಾಖೆ ಕೆಲಸ ಮಾಡುವಂತೆ ದಯವಿಟ್ಟು ತಾವು ಗಮನ ಹರಿಸಿ ಅಂತ ನಮ್ಮ ವಾಹಿನಿ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.